ಒಂದು ಘಟನಾ ನಡೀತು ಪಂಜಾಬದೊಳಗೆ. ಇದನ್ನೊಮ್ಮೆ ನಾನು ಕೇಳಿದ್ದೆ. ಇದನ್ನು ಕೇಳಿದ ಘಟನೆ ಹೇಳ್ತೇನೆ ನಿಮಗೆ. ಒಬ್ಬರು ಜ್ಞಾನಿಗಳು, ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದರು. ಪಂಜಾಬದೊಳಗೆ ಒಂದು ಘಟನೆ ನಡೀತಂತೆ. ಏನು ನಡೀತು ಅಂದ್ರೆ, ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು. ಮದುವೆ ಮಾಡಿ ಕೊಟ್ಟ ಮೇಲೆ 1 ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು. ಅವರು ಗಂಡನ ಮನೆಯವರು ತವ್ರ ಮನೆಗೆ ಈ ಹೆಣ್ಮಗಳು ಹೆರಿಗೆಗಂತ ಬಂದು ಗಂಡನ ಮನೆಯವ್ರು ಹೇಳಿ ಕಳಿಸಿದ್ರು ಆಕೆ. ಏನು ಅಂದ್ರೆ, ನೀ ಗಂಡು ಹಡ್ಕೊಂಡ ಬರ್ಬೇಕು ನಮ್ಮ ಮನೆಗೆ ಅಂತ. ಆಕೆ ಹೆರಿಗೆಗೆ ಹೋದ್ಲು, ಮಗು ಆಯ್ತು. ಗಂಡು ಆಗ್ಲಿಲ್ಲ, ಹೆಣ್ಣು ಮಗು ಆಯ್ತು. ಮತ್ತೆ 2 ವರ್ಷದೊಳಗೆ ಮತ್ತೆ ಹೆಣ್ಮಗಳು ಗರ್ಭಿಣಿ ಆದ್ದು. ಗಂಡನ ಮನ್ಯಾಗ ಹೇಳಿ ಕಳಿಸಿದ್ರು, ಈಗ ಮೊದಲನೇದು ಹೆಣ್ಣಾದ್ರೆ ಆಗಲಕ್ಕ, ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ, ಗಂಡು ಹಡ್ಕೊಂಡ ಬರ್ಬೇಕು ನೀನು. ಏನು ಆಕಿ ಕೈಯಾಗ ಐತೆ ಫ್ಯಾಕ್ಟ್ರಿ? ಏನು ಮ್ಯಾಲಿಂದ ಹಾಕೋದು ಕೂಡಲೇ ಬರಾಕ? ದೇವನ ಕೈಯಾಗ ಐತದು. ನೀ ಗಂಡು ಹಡ್ಕೊಂಡ ಬರ್ಬೇಕಂತ ಹೋದ್ಲು. ಹೆರಿಗಾತು, ಮಗು ಆತು, ಮತ್ತೆ ಹೆಣ್ಣಾತು. ಮತ್ತೊಂದು 2 ವರ್ಷ ಆದಮೇಲೆ ಮತ್ತೆ ಗರ್ಭ ಧರಿಸಿದ್ಲ ಹೆಣ್ಮಗಳು. ಅವ್ರ ಮನ್ಯಾಗ ಹೇಳಿ ಕಳಿಸಿದ್ರು, ಈ ಸಲ ನೀ ತವ್ರ ಮನೆಗೆ ಹೆರಿಗೆಗೆ ಹೋಗ್ತೀಯಲ್ಲ, ಈ ಸಲ ಗಂಡಾತು ಕೂಸ ನೀನಿಬ್ಬರು ಕೂಡಿ ಬರ್ಬೇಕು. ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರಬೇಕು, ಇಲ್ಲ ನೀ ಬರ್ಬೇಕು, ಇಬ್ಬರದಾಗ ಒಬ್ಬರ ನಮ್ಮ ಮನೆಗೆ ಬರ್ಬೇಕು. ಹೋದ್ಲು ಹೆಣ್ಮಗಳು, ಹೆರಿಗಾತು, ಮತ್ತೆ ಹೆಣ್ಣಾತು. ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ. ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಕ್ಕೆ ಶುರು ಮಾಡಿ, ಮನ್ಯಾಗ ಎಲ್ಲರೂ ಅಳದ ಏನು ಮಾಡಬೇಕು? ಕೊನೆಗೆ 3 ದಿವಸ ಆಯ್ತು, ಗಂಡನ ಮನೆಗೆ ಸುದ್ದಿ ಸಹಿತ ಕಳಿಸ್ಲಿಲ್ಲ. ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳು ಅನ್ನೋದೇ ಇರಲಿಲ್ಲಕ್ಕೆ. ಅತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ಲು. ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ, ನಮ್ಮಲ್ಲಿ ಏನು ಇರೋದಿಲ್ಲ. ಆ ಕಡೆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ, ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ. ಆಕೆ ಒಂದು ನಿರ್ಣಯ ಮಾಡಿದ್ದು. ಒಂದು ಡಿಸೆಂಬರ್ ಕೊರೆವಂತ ಅತಿ ಚಳಿಯಾದ ರಾತ್ರಿ, ಯಾರೂ ಇರಲಿಲ್ಲ. ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ 3 ದಿವಸದ ಹೆಣ್ಣು ಮಗುವನ್ನು ಅಂಗಳದೊಳಗೆ ಹಾಕದು. ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆವ ಚಳಿಯೊಳಗೆ ಹಾಕಿ ಸುಮ್ಮನೆ ದೂರ ಮೂಲೆಯಾಗ ನಿಂತು ಅಳ್ತಿದ್ಲು ತಾಯಿ. ರಾತ್ರಿ 10:30 11ಕ್ಕೆ ಹಾಕಿದ್ಲು. ಬೆಳಿಗ್ಗೆ 4:30 5 ಗಂಟೆವರೆಗೂ ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ, ತಾಯಿ 5 ಗಂಟೆ ಸುಮಾರು ಹೋಗಿ ನೋಡ್ತಾಳ, ಮಗು ಪೂರ ಹೆಬ್ಬಟ್ಟಿನಿಂದ ಹಳ್ಳೆತ್ತಿವರೆಗೆ ನೀಲಿ ಕಲರ್ ಆಗಿತ್ತ. ಆಕಿಗೇನು ಕೂಸು ಸತ್ತೈತಿ ಅಂತ ಭಾಳ ದುಃಖ ಆಗಿ ಆ ಕೂಸಿನ ಓಡಿ ಹೋಗಿ ಎದೆಗೆ ಹಚ್ಕೊಂತಾಳ ತಾಯಿ. ಆದ್ರೆ ಆಶ್ಚರ್ಯ ಏನಾಗಿತ್ತು ಅಂದ್ರೆ, ಮಗುವಿನ ಮೈಬಣ್ಣ ನೀಲಿಯಾಗಿತ್ತು. ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರೆ, 3 ದಿವಸದ ಮಗುವಿನ ಎದೆಯ ಬಡಿತ ತಾಯಿಯ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು, ಮಗು ಇನ್ನೂ ಜೀವಂತಿತ್ತದು. ಅಷ್ಟು ಕೊರೆವ ಚಳಿಯೊಳಗೂ ಸರಿ. ಅವಾಗ ತಾಯಿ ಅಂತಾಳ, ಇಷ್ಟು ಕೊರೆವ ಚಳಿಯೊಳಗೆ ನನ್ನ 3 ದಿವಸದ ಮಗುವಿಗೆ ನಾನು ಹಾಕೇನಿಲ್ಲ. ಸಾವಿನೊಂದಿಗೆ ಹೋರಾಡಿ 3 ದಿವಸದ ಮಗು ಗೆದ್ದು ಬಂದೈತಿ. ಸಾವು ಜೀವನದ ಅಂತಿಮ ಸತ್ಯ. ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗೆ ಹೋಗೇ ಬಿಟ್ಟಿರ್ತೀವಿ. ಮತ್ತೆ ಈ ಕಡೆ ಮನೆಗೆ ಸಹಿತ ಬರೋದಿಲ್ಲ. ಅಲ್ಲೇ ಹೋಗಿದ್ರಿ, ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು, ಸಮೀಪ ಆತಂತ ಮುಗಿಸ್ಬಿಟ್ಟಿವೆ. 3 ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು. ಮಗುವಿನ ಎದೆಯ ಬಡಿತ, ತಾಯಿಯ ಎದೆ ಬಡಿತ ಗೊತ್ತಾದಾಗ ತಾಯಿ ಅಂತಾಳ, ಈ 3 ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ, 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ, ಮೈ 3 days ಡಾಟರ್, ಶಿ ಹ್ಯಾಸ್ ಫಾಟ್ ಫಾರ್ ಹರ್ ಲೈಫ್. ನನ್ನ 3 ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ, ನನ್ನ 3 ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು? ಈಕಿ ಸಲುವಾಗಿ, ಜೀವನದ ಸಲುವಾಗಿ ಐ ವಿಲ್ ಫೈಟ್, ನಾನು ಬದುಕ್ತೇನೆ, ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸ್ಕೊಂಡ್ಲಕ್ಕೆ ಕೊನೆ. 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು. ನಮ್ಮ ಹೊರಗೆ ಹೊಂಟ್ರ ಬೆಕ್ಕ ಅಡ್ಡು ಬಂತ್ರಿ ಅಂತ.
3 ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ. ನಮ್ಮ ಹಂಗಾಗೋದಿಲ್ಲ. ಹೊರಗೆ ಹೊಂಟಂದ್ರೆ ಬೆಕ್ಕ ಅಡ್ಡು ಬಂತು. ಯಾಕೆ ರೀ ಕೆಲಸ ಆಗೋದಿಲ್ಲ ರೀ ನಮ್ಮ ಎಲ್ಲ? ಯಾಕೆ ಬೆಕ್ಕ ಅಡ್ಡು ಬಂದೈತೆ? ಅಲ್ಲ, ಬೆಕ್ಕ ಅಡ್ಡು ಬಂದ್ರೆ ರೀ ಏನು ಸಮಸ್ಯೆ ನಿನಗೆ? ಬೆಕ್ಕ ಅಡ್ಡು ಬಂದ್ರೆ ಕೆಲಸ ಆಗೋದಿಲ್ಲ ರೀ. ಅದು ಬೆಕ್ಕ ಅಂತಿರ್ತೈತಿ, ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ, ನೀ ಅಡ್ಡು ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರ ಮನೆಗೂ ಅಂತ ಅಂತಿರ್ತೈತಿ. ಏನು ಮನುಷ್ಯನ ಮನೋಭಾವ! ಒಂದು ಸಣ್ಣ ಕೂಸಿನೊಳಗೆ ಎಂಥ ಛಲ! ನಮ್ಮಲ್ಲಿ ಬರೇ ನೆಪಗಳಷ್ಟೆ. ಏನು ಹೊರಗೆ ಹೊಂಟಿದ್ದ? ಯಾಕ್ರಿ ಎಲ್ಲಿಗೆ ಹೊಂಟಿದ್ರೆ? 7:30 ಎಲ್ಲಿಗೆ ಹೊಂಟಂತ ಕೇಳಿದೆವು. ಹೊರಗೆ ಹೊಂಟು ಮನೆಯಾಗ ಒಳಗೆ. ಅಲ್ಲ, ನೀವು ಊರಿಗೆ ಹೊಂಟಿಯಲ್ಲ, ಇವಾಗ ಕೇಳ್ದ ಮನ್ಯಾಗ ಹೊಂಟಿ. ಮತ್ತು ಅವ್ ಕಂಡಕ್ಟರ್ ಏನು ಎಲ್ಲಿಗೆ ಹೊಂಟಿ ಅಂತ ಕೇಳಂಗಿಲ್ಲ. ನನಗೆ ತ್ರಿಕಾಲ ಜ್ಞಾನಿ ಹಂಗ ಟಿಕೆಟ್ ಕೊಡ್ತಾನೆ, ಏನು ಅಲ್ಲಿ ಇಳಿತೀನಿ? ಕೇಳೋರಲ್ಲ ಅಲ್ಲಿ. ಏನು 3 ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು. ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ. ಆತ್ಮವಿಜ್ಞಾನ ಇದೊಂದು. ಒಂದು ಜೆಸಿಕಾ ಕಾಕ್ಸ್ ಅಂತ ಒಂದು ಸಣ್ಣ ಹುಡುಗಿತ್ತು, ಅಮೇರಿಕದ ಅರಿಜೋನಾ ಪ್ರದೇಶ. ಒಂದು ಸಣ್ಣ ಮಗು. ಆಶ್ಚರ್ಯ ಏನು ಅಂದ್ರೆ, ಹುಟ್ಟುವಾಗ ಆ ಮಗುವಿಗೆ ಹುಟ್ಟಿತು, ಆದರೆ 2 ಕೈ ಇರಲಿಲ್ಲ. ಆಕೆ ಹೆಸರು ಜೆಸಿಕಾ ಕಾಕ್ಸ್. ಹುಟ್ಟುವ ಮಗುವಿಗೆ 2 ಕೈ ಇರಲಿಲ್ಲ. ಮಗು ಹುಟ್ಟಿತು. ಹುಟ್ಟಿದ ಮೇಲೆ ತಾಯಿ ತಂದೆಗೆ ಚಿಂತೆ ಶುರುವಾತು. ಯಾಕ? ಹುಟ್ಟುವ ಮಗುವಿಗೆ 2 ಕೈ ಇಲ್ಲ. ಮಗು ಬೆಳೆದು ದೊಡ್ಡದಾತು, 4 ವರ್ಷ ಆಯ್ತು, 5 ವರ್ಷ ಆಯ್ತು. ಆಶ್ಚರ್ಯ ನೋಡಿ, ದೇವನ ಲೀಲೆ ಎಷ್ಟು ಅದ್ಭುತ ಅಂದ್ರೆ, 3 ವರ್ಷದ ಮಗು, 4-5 ವರ್ಷದ ಮಗು ಕೈ ಇಲ್ಲ. ಕಾಲಿನ ನಾಷ್ಟ ಮಾಡೋದು ಕಲಿತು, ಕಾಲಿನಿಂದ ಸ್ನಾನ ಮಾಡೋದು ಕಲಿತು, ಕಾಲಿನಿಂದ ತನ್ನ ಹೆಣಲ್ಲಿ ತಾನ ಹಾಕೊಳ್ಳೋದು ಕಲಿತು, ಕಾಲಿನಿಂದ ತನ್ನ ಬಟ್ಟೆ ತಾನ ಹಾಕೋದು ಕಲಿತು, ಕಾಲಿನಿಂದ ಬರೆಯುವುದು ಕಲಿತು, ಅಕ್ಷರ ಕಲಿತು. ನಿಮಗೆ ಆಶ್ಚರ್ಯ ಅಂದ್ರೆ 10ನೇ ಕ್ಲಾಸ್ನೊಳಗೆ ಕೈ ಇಲ್ಲದೆ ಕಾಲಿನಲ್ಲಿ ಬರೆದ ಜೆಸಿಕಾ ಕಾಕ್ಸ್ ಫಸ್ಟ್ ಇದ್ದಳು ಕ್ಲಾಸಿಗೆ. ಕೈ ಇಲ್ಲ ಹುಡುಗಿ. ಮುಂದೆ ಕೈ ಇರಲಾರ್ದ ಹುಡುಗಿ ಆಕಿಗೆ ಏನು ಅನ್ನಿಸ್ತು? ಕರಾಟೆ ಕಲಿಬೇಕು ಅನ್ನಿಸ್ತಾಕಿ. ನಮಗೆ ಮಕ್ಕಳು ಯಾವ ಅಥ್ಲೆಟಿಕ್ ಐತಿ, ಓಟದ ಸ್ಪರ್ಧೆ ಐತಿ ಅಂತ ಹೇಳಿದ್ರೆ, ಯಪ್ಪ ಬಿದ್ದಿದ್ದಿ ಮೆಲ್ಲಕ್ಕೆ ಓಡು ಅಂತೇಳಿ ಕಳಿಸ್ತೀವಿ ನಾವು. ಮತ್ತು ಓಟ ಅಂದರೆ ಇಲ್ಲಿ ಮೆಲ್ಲಕ್ಕೆ ಹೋಗ್ಬೇಕಾ? ಬೀಳೋದು ಹೇಳೋದು ಇದ್ದೇ ಇರ್ತೈತೆ. ಮೆಲ್ಲಕ್ಕೆ ಓಡೋದು. ಇವ ಯಾವಾಗ ಓಡ್ಬೇಕು, ಬರ್ಬೇಕು ಯಾವಾಗ? ಸುಮ್ಮನೆ ಕುಂದರ್ಸೋದ ಬೇಷದ. ಕೈ ಇರಲಾರ್ದ ಹುಡುಗಿ ಕರಾಟೆ ಕಲಿಬೇಕು ಅನ್ನಿಸ್ತು. ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು. ಆಕೆ ಅಮೇರಿಕದೊಳಗೆ ಬ್ಲ್ಯಾಕ್ ಬೆಲ್ಟ್ ಆದಳು. ಫಸ್ಟ್ ಬಂದಳು ಕೈ ಇಲ್ಲಾರ್ದ ಹುಡುಗಿ ಕರಾಟೆ ಕಲ್ತು. ಜೆಸಿಕಾ ಕಾಕ್ಸ್ ಆಕೆ ಹೆಸರು. ಮಗು ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಆಕೆ ಒಳಗೆ ಏನು ಛಲ ಇತ್ತು ಅಂದ್ರೆ, ಆ ಮಗುವಿನೊಳಗೆ ಎಂಥ ಛಲ ಇತ್ತು ಅಂದ್ರೆ, ಆಕೆಗೆ ಅನ್ನಿಸ್ತು, ಆ ಮಗುವಿಗೆ ಏನು ಅನ್ನಿಸ್ತು ಅಂದ್ರೆ, ನಾನು ವಿಮಾನ ನಡೆಸ್ಬೇಕು. ಕೈ ಇರಲಾರ್ದ ಹುಡುಗಿ ವಿಮಾನ ನಡೆಸ್ಬೇಕಂದ್ರೆ ಯಾರ ಕುಂತಾರನ್ರಿ ಅದರ? ಸೈಕಲ್ ಹತ್ತುದಿಲ್ಲ ನಾವು ಬಡ ಬಡ ಮಂದಿ. ಸೈಕಲ್ ಹತ್ತುದಿಲ್ಲ. ಯಜಮಾನ ಗಾಡಿ ಹೊಡ್ಯಾಕತ್ರ ನೀವು ಹೋಗಿ ಒಬ್ಬನ ನಾನು ನಡ್ಕೊಂಡ್ ಬರ್ತೀನಿ ಅಂತಿರ್ತಾರೆ. ಅಂತೀರ ಇಲ್ಲಿ ನೀವು? ನೀ ಗಾಡಿ ಹೊಡ್ಯೋದು ನೋಡಿಲ್ಲ ನಾನು ಅಂತಿರ್ತಾರ. ಆ ಹುಡುಗಿ ಕೈ ಇಲ್ಲ, ವಿಮಾನ ಹೊಡಿಬೇಕನ್ನಿಸ್ತು. ಕೈ ಇರಲಾರ್ದ ಹುಡುಗಿ ವಿಮಾನ ಹೊಡಿಲಿಕ್ಕೆ ಅಮೇರಿಕದ ಕೋರ್ಟ್ ಪರ್ಮಿಷನ್ ಕೊಡಲಿಲ್ಲ. ಹುಡುಗಿ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ವಿಶ್ವದಲ್ಲಿಯೇ ಆರ್ಮ್ಲೆಸ್ ಫಸ್ಟ್ ಪೈಲಟ್ ಇನ್ ದಿ ವರ್ಲ್ಡ್. ಕೈ ಇರಲಾರ್ದ ಹೆಣ್ಮಗಳು ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಅಂದರೆ ಜೆಸಿಕಾ ಕಾಕ್ಸ್. ವಿಮಾನ ನಡೆಸಿದ ಕೈ ಇರಲಾರ್ದ ಹೆಣ್ಮಗಳು. ನಮಗೆಲ್ಲ ಅದಾವ, ಒಟ್ಟ ಕೈ ನುಸ್ತೈತ್ರಿ, ಮೈ ನುಸ್ತೈತಿ. ದೇವ್ರು ಹೆಂಗಿಟ್ಟಾನ ನೋಡಿ, ಬದುಕು ಒಬ್ಬೊಬ್ಬರದ್ದು ಹೆಂಗೆ ಕಟ್ಟ್ಯಾನ. ಏನು ಮನುಷ್ಯಾಗ ಆತ್ಮವಿಶ್ವಾಸ ಇರಬೇಕು, ಬದುಕುವ ಛಲ ಇರಬೇಕು. ಒಂದು ಸ್ವಲ್ಪ ಛಲ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳಿ? ವಿಶ್ವಾಸ ಇರದೇ ಇದ್ದರೆ, ಛಲ ಇರದೇ ಇದ್ದರೆ ಬದುಕು ಹೆಂಗೆ?